ಇಲ್ಲೇ ನಾವು ಜೀವ ತೆಗಿಬೇಕು. ಇದು ಪ್ರತಿಯೊಂದು ಸ್ಥಳದಲ್ಲೂ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಕ್ಷೇತ್ರ, ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ಒಂದು ಕ್ಷೇತ್ರ ಇದೆ. ಇದು ಅತ್ಯದ್ಭುತವಾದಂಥ ಶರೀರ ರಚನೆ, ಭಗವಂತನು ಕೊಟ್ಟಿರ್ತಕ್ಕಂಥ ಮಾನವ ಜನ್ಮದ ಅತಿ ರಹಸ್ಯ ಹೇಳಕ್ಕೆ ತೀರದು ಅಂತಹ ಕ್ಷೇತ್ರವು ಇದು. ನಡೆದಾಡ್ತಕ್ಕಂಥ ಕ್ಷೇತ್ರ. ಈ ಮನುಷ್ಯನ ಒಂದು ಜನ್ಮ ಇದೆಯಲ್ಲ, ಮನುಷ್ಯನ ಆಕಾರ ನಡೆದಾಡ್ತಕ್ಕಂಥ ಒಂದು ಕ್ಷೇತ್ರ. ಇದರಲ್ಲಿ ಇಲ್ಲದೇ ಇರತಕ್ಕಂಥ ಕ್ಷೇತ್ರಗಳು, ಇಲ್ಲದೇ ಇರತಕ್ಕಂಥ ನದಿಗಳು, ಪರ್ವತಗಳು ಎಲ್ಲ ಈ ಶರೀರದಲ್ಲೇ ಇವೆ. ದೇಹ ಒಂದು ದೇವಾಲಯ ಇದ್ದ ಹಾಗೆ, ನಡೆದಾಡೋ ದೇವಾಲಯ. ಇದಕ್ಕೆ ತುಂಬ ನಾವು ಮರ್ಯಾದೆ ಕೊಡಬೇಕು. ಇದಕ್ಕೆ ನಾವು ಮಾತಿಗೆ ನಾವು ನಿರುತ್ಸಾಹ ಪಡಬಾರ್ದು. ಇಲ್ಲ ಇರಬಾರ್ದು ಅನ್ನೋದು, ಸತ್ತೋಗ್ತೀನಿ ಅನ್ನೋದು, ಹೀಗೆ ನಿರುತ್ಸಾಹದ ಮಾತುಗಳನ್ನು ನಾವು ಈ ಶರೀರಕ್ಕೆ ಘಾಸಿ ಮಾಡಬಾರ್ದು. ಈ ಶರೀರದಲ್ಲೇ ಇರ್ತಕ್ಕಂಥ ಸಮಸ್ತ ದೇವತೆಗಳು, ಎಲ್ಲ ಚಕ್ರಗಳು, ಎಲ್ಲ ವಿಧವಾದಂತಹ ಅಕ್ಷರಗಳು ಈ ಶರೀರದಲ್ಲೇ ಇವೆ. ಎಲ್ಲ ನರನಾಡಿಗಳಲ್ಲೂ ನೋಡ್ತು ಅಂದರೆ ಆ ನದಿಗಳು, ಪುಣ್ಯ ನದಿಗಳು ಎಷ್ಟೊಂದಿವೆ ನೋಡಿ ನಾಡಿಗಳಲ್ಲಿ. ಇಳ, ಪಿಂಗಳ, ಬ್ರಹ್ಮನಾಡಿಯಿಂದ ಹಿಡಿದು ಈ ಶರೀರದ ಅತ್ಯದ್ಭುತವಾದಂಥ ಶರೀರದ ಒಂದು ರಚನೆ. ಇಂತಹ ಶರೀರವನ್ನು ನಾವು ಹಾಳು ಮಾಡ್ಕೋಬಾರ್ದು. ಅದಕ್ಕೆ ಸರಿಯಾದ ರೀತಿಯಲ್ಲಿ ನಾವು ಈ ಶರೀರವನ್ನು ತಪಸ್ಸಿಗೆ ನಾವು ಉಪಯೋಗಿಸ್ಕೊಂಡ ಹಾಗೆ. ತಪಸ್ಸು ಅಂದರೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಲ್ಲ, ಮೂಗು ಮುಚ್ಕೊಂಡು ಓಡೋಗೋದಲ್ಲ, ಸಂಸಾರವನ್ನು ಬಿಟ್ಟುಬಿಟ್ಟು ಹಿಮಾಲಯಕ್ಕೆ ಓಡೋಗೋದಲ್ಲ ತಪಸ್ಸು ಅಂದರೆ. ತಪಸ್ಸು ಅಂದರೆ ಇರತಕ್ಕಂಥ ಜಾಗದಲ್ಲೇ ನಮ್ಮ ಕರ್ತವ್ಯವನ್ನು ನಾವು ಮಾಡ್ತಾ